ಜನ ಲೈವ್. ಇವತ್ತು ವರ್ಲ್ಡ್ ಅಗ್ನಿಹೋತ್ರ ಡೇ ಇದೆ. ಸೊ ನಾವಿವತ್ತು ಅಗ್ನಿಹೋತ್ರ ಪರ್ಫಾರ್ಮ್ ಮಾಡ್ತೀವಿ. ನೀವು ಅದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಮೆಂಟಲಿ ಅಂದ್ಕೋಬೇಕು. ಆಮೇಲೆ ಸಂಕಲ್ಪ ಮಾಡ್ಕೋಬೇಕು, ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಓಕೆ, ಸ್ಟಾರ್ಟ್ ಮಾಡುವ. ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹಾಕಿದ್ದೀನಿ ಮಂತ್ರ ಎಲ್ಲ, ಬೇಕಾದರೆ ನನ್ನ ಜೊತೆ ನೀವು ಹೇಳ್ಬೋದು. ವಿಡಿಯೋ ನೋಡಿ. ನಮ್ಮಮ್ಮ ಇವತ್ತು ಮಂತ್ರ ಹೇಳ್ತಾರೆ, ನಾನು ಅಗ್ನಿಹೋತ್ರ ಮಾಡ್ತೀನಿ. ಸೊ ಇದರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ನೀರಿನ ಪ್ರೋಕ್ಷಣೆ ಮಾಡ್ಕೊಳ್ಳೋಣ. ಈಗ ಆಚಮನ. ಉದ್ಧರಣೆಯಿಂದ ಎಡಗೈಯಿಂದ ಉದ್ಧರಣೆಯನ್ನು ನೀರು ತಗೊಂಡು ಒಂದೊಂದು ಮಂತ್ರ ಹೇಳಿ ಒಂದೊಂದು ಸತಿ ಕುಡಿಯೋದು. 3 ಬಾರಿ ಮಾಡೋಣ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ. ಈಗ ತಟ್ಟೆಯಲ್ಲಿ ನೀರು ಬಿಡೋದು. ಓಂ ಗೋವಿಂದಾಯ ನಮಃ. ಅರ್ಘ್ಯ ಪಾತ್ರೆಯಲ್ಲಿ ಅರ್ಘ್ಯ ಬಿಡೋದು. ಈಗ ಒಂದು ಬಾರಿ ನಾಡಿ ಶೋಧನಾ ಪ್ರಾಣಾಯಾಮ ಮಾಡಿಕೊಳ್ಳೋಣ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭುವಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ. ಮಾನಸಿಕವಾಗಿ ಗಾಯತ್ರಿ ಮಂತ್ರನ ಹೇಳ್ಕೊಳ್ಳೋಣ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈಗ ದೀಪ ಬೆಳಗೋಣ. ಓಂ ಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭೋ ವಸುವರೋ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಹರಿತಿ ಪಾಪಾನಿ ಪ್ರಾತಃ ಕಾಲ ದೀಪ ನಮೋಸ್ತುತೇ. ಅಕ್ಷತೆ ಹೂವನ್ನು ತಗೊಂಡು ಬಲತೊಡೆ ಮೇಲೆ ಎಡಹಸ್ತ ಇಟ್ಕೊಂಡು ಅದನ್ನು ಹಾಕಿ ಬಲಹಸ್ತ ಈಗ ಎಲ್ಲ ಸಂಕಲ್ಪ ಮಾಡ್ಕೊಳ್ಳೋಣ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣತೀರೆ ಶ್ರೀಶಾಲಿವಾಹನ ಶಕೆ ಬಹುಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ ತ್ರಯೋದಶಿ ತಿಥಿ ಸೌಮ್ಯವಾಸರಯುಕ್ತಾನಾಂ ಮಖಾನಕ್ಷತ್ರ ಸುಕರ್ಮಯೋಗ ತೈತನ್ಯಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭದಿತೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರಂ ಪ್ರೀತ್ಯರ್ಥಂ ಅಸ್ಮಾಕಂ ಗೋತ್ರ. ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮ್ಮ ರಾಶಿಯನ್ನು ಹೇಳ್ಕೊಳ್ಳಿ. ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸಕಲ ಮನೋರಥ ಪ್ರಾಪ್ತ್ಯರ್ಥಂ ಶ್ರೀ ಅಗ್ನಿಹೋತ್ರ ಪೂಜಾಂ ಅಹಂ ಕರಿಷ್ಯೆ. ಆಮೇಲೆ ಅಗ್ನಿಕುಂಡ ಮುಂದೆ ಹಾಕಿ ಮುಂದೆ. ಈಗ ಅಗ್ನಿಕುಂಡಕ್ಕೆ ಅಗ್ನಿ ಸ್ಪರ್ಶ ಮಾಡೋಣ. ಏಷಕಂ ಸಪ್ತಹಸ್ತಂ ಚ ದ್ವಿಪಾದಂ ಸಪ್ತಜೀವಕಂ ವರದಂ ಶಕ್ತಿಹಸ್ತಂ ಚ ಬಿಭ್ರಾಣಾಂ ಶುಕ್ರಸ್ರಾಪೌತರಂ ಅಭೀತದಂ ಚತುರ್ಧರಂ ವಾವೇಜಾಜ್ಯಧರಂ ಕರೇಃ ಇತಿ ಪ್ರತ್ಯಕ್ಷಂ ಅಗ್ನಿಧ್ಯಾತ್ವಾಂ. ಈಗ
ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಓಂ ಗಣಪತಿ ದೇವಾಯ ಇದಂ ನಮಃ. ಈಗ ಸೂರ್ಯದೇವರಿಗೆ ಆಜ್ಞೆ ಕೊಡೋಣ. ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಸ್ವಾಹಾ. ಓಂ ಸೂರ್ಯದೇವಾಯ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹಾ. ಪ್ರಜಾಪತಯೇ ಇದಂ ನಮಃ. ಈಗ ಪಂಚಭೂತಗಳಿಗೆ ಹವಿಸ್ಸನ್ನು ಕೊಡೋಣ. ತುಪ್ಪದಲ್ಲಿ ಹಾಕಿ ಹಾಕೋಣ. ಪೃಥ್ವಿ. ಓಂ ಪೃಥ್ವಿ ದೇವಾಯ ಚ ವಿದ್ಮಹೆ ಸಹಸ್ರಮೂರ್ತಾಯ ಧೀಮಹಿ ತನ್ನೋ ಪೃಥ್ವಿ ಪ್ರಚೋದಯಾತ್ ಸ್ವಾಹಾ. ಓಂ ಪೃಥ್ವಿ ದೇವಾಯ ಇದಂ ನಮಃ. ವರ್ಣ. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್ ಸ್ವಾಹಾ. ಓಂ ವರುಣದೇವಾಯ ಇದಂ ನಮಃ. ಅಗ್ನಿ. ಓಂ ವೈಶ್ವಾನರಾಯ ವಿದ್ಮಹೆ ನಾಲೀಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್ ಸ್ವಾಹಾ. ಓಂ ಅಗ್ನಿದೇವಾಯ ಇದಂ ನಮಃ. ವಾಯು. ಓಂ ಪವನಪುರುಷಾಯ ವಿದ್ಮಹೆ ಸಹಸ್ರಮೂರ್ತಾಯ ಚ ಧೀಮಹಿ ತನ್ನೋ ವಾಯು ಪ್ರಚೋದಯಾತ್ ಸ್ವಾಹಾ. ಓಂ ವಾಯುದೇವಾಯ ಇದಂ ನಮಃ. ಆಕಾಶ. ಓಂ ಆಕಾಶಾಯ ಚ ವಿದ್ಮಹೆ ನಭೋ ದೇವಾಯ ಧೀಮಹಿ ತನ್ನೋ ಗಗನಂ ಪ್ರಚೋದಯಾತ್ ಸ್ವಾಹಾ. ಓಂ ಆಕಾಶದೇವಾಯ ಇದಂ ನಮಃ. ಈಗ ನವಗ್ರಹಗಳಿಗೆ ಹವಿಸ್ಸನ್ನು ಕೊಡೋಣ. ಸೂರ್ಯ. ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರಕಿರಣಾಯ ಧೀಮಹಿ ತನ್ನೋ ಭಾನು ಪ್ರಚೋದಯಾತ್ ಸ್ವಾಹಾ. ಓಂ ಸೂರ್ಯಗ್ರಹದೇವಾಯ ಇದಂ ನಮಃ. ಚಂದ್ರ. ಓಂ ಪದ್ಮಧ್ವಜಾಯ ವಿದ್ಮಹೆ ಹೇಮರೂಪಾಯ ಧೀಮಹಿ ತನ್ನಶ್ಚಂದ್ರ ಪ್ರಚೋದಯಾತ್ ಸ್ವಾಹಾ. ಓಂ ಚಂದ್ರಗ್ರಹದೇವಾಯ ಇದಂ ನಮಃ. ಅಂಗಾರಕ. ಓಂ ವೀರಧ್ವಜಾಯ ವಿದ್ಮಹೆ ವಿಘ್ನಹಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ್ ಸ್ವಾಹಾ. ಓಂ ಅಂಗಾರಕಗ್ರಹದೇವಾಯ ಇದಂ ನಮಃ. ಬುಧ. ಓಂ ಗಜಧ್ವಜಾಯ ವಿದ್ಮಹೆ ಸುಖಹಸ್ತಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್ ಸ್ವಾಹಾ. ಓಂ ಬುಧಗ್ರಹದೇವಾಯ ಇದಂ ನಮಃ. ಗುರು. ಓಂ ವೃಷಭಧ್ವಜಾಯ ವಿದ್ಮಹೆ ಕೃಣಿಹಸ್ತಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಸ್ವಾಹಾ. ಓಂ ಗುರುಗ್ರಹದೇವಾಯ ಇದಂ ನಮಃ. ಶುಕ್ರ. ಓಂ ಭೃಗುಸುತಾಯ ವಿದ್ಮಹೆ ದಿವ್ಯದೇಹಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಸ್ವಾಹಾ. ಓಂ ಶುಕ್ರಗ್ರಹದೇವಾಯ ಇದಂ ನಮಃ. ಶನಿದೇವರಿಗೆ ಅರ್ಘ್ಯ ಕೊಡೋಣ. ಓಂ ಶನೇಶ್ವರಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್ ಸ್ವಾಹಾ. ಓಂ ಶನೇಶ್ವರಾಗ್ರಹದೇವಾಯ ಇದಂ ನಮಃ. ರಾಹು. ಓಂ ನಾಕಧ್ವಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್ ಸ್ವಾಹಾ. ಓಂ ರಾಹುಗ್ರಹದೇವಾಯ ಇದಂ ನಮಃ. ಕೇತು. ಓಂ ಗದಹಸ್ತಾಯ ವಿದ್ಮಹೆ ಅಮೃತೇಶಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್ ಸ್ವಾಹಾ. ಓಂ ಕೇತುದೇವಾಯ ಇದಂ ನಮಃ. ನವಗ್ರಹಗಳಿಗೆ ಒಂದೇ ಮಂತ್ರ. ಓಂ ತತ್ಕಾರಕಾಯ ವಿದ್ಮಹೆ ನವಗ್ರಹದೇವಾಯ ಧೀಮಹಿ ತನ್ನೋ ಭವ ಪ್ರಚೋದಯಾತ್ ಸ್ವಾಹಾ. ಓಂ ನವಗ್ರಹದೇವಾಯ ಇದಂ ನಮಃ. ಧನ್ವಂತರಿ ಮಂತ್ರ. ಓಂ ವಾಸುದೇವಾಯ ವಿದ್ಮಹೆ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್ ಸ್ವಾಹಾ. ಓಂ ಧನ್ವಂತರಿ ದೇವಾಯ ಇದಂ ನಮಃ. ಗಾಯತ್ರಿ ಮಂತ್ರ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹಾ. ಓಂ ಗಾಯತ್ರಿ ದೇವಿಯೇ ಇದಂ ನಮಃ. ಈಗ ಕ್ಷೇತ್ರ ದೇವತೆ. ನಿಮ್ಮ ಕ್ಷೇತ್ರ ದೇವತೆಯನ್ನು ಅನಿಸ್ಕೊಂಡು ಹವಿಸ್ಸನ್ನು ಕೊಡಿ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ಓಂ ಕ್ಷೇತ್ರ ದೇವತೆ ಚಾಮುಂಡೇಶ್ವರಿ ತಾಯಿ ಪ್ರಚೋದಯಾತ್ ಸ್ವಾಹಾ. ಓಂ ಕ್ಷೇತ್ರ ದೇವತೆ ಇದಂ ನಮಃ. ನಿಮ್ಮ ಕುಲದೇವತೆಯನ್ನು ನೆನೆಸ್ಕೊಂಡು ಹವಿಸ್ಸನ್ನು ಕೊಡಿ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ
ಪ್ರಚೋದಯಾತ್ ಸ್ವಾಹ. ಓಂ ಶ್ರೀ ಕುಲದೇವತೆ ಇದಂ ನಮಃ. ಈಗ ರಾಷ್ಟ್ರದೇವರಿಗೆ ಅರಸನ್ನು ಕೊಡೋಣ. ಭಾರತ ಮಾತೆಗೆ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ರಾಷ್ಟ್ರದೇವತೆ ಭಾರತ ಮಾತೆ ಪ್ರಚೋದಯಾತ್ ಸ್ವಾಹ. ಓಂ ರಾಷ್ಟ್ರದೇವತೆ ಇದಂ ನಮಃ. ಈಗ ಅಷ್ಟ ದೇವತೆಗಳಿಗೆ ಮಾತ್ರ ಹೇಳೋಣ. ನಾವು ಅಷ್ಟ ನಮಸ್ಕಾರದಲ್ಲಿ ಮಾಡ್ತೀವಿ ಇಷ್ಟು ದೇವರಿಗೆ. ಈಗ ಗಣಪತಿಗೆ ಅರಸನ್ನು ಕೊಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹ. ಓಂ ಗಣಪತಿ ದೇವಾಯ ಇದಂ ನಮಃ. ಈಗ ಷಣ್ಮುಖ ದೇವರು. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್ ಸ್ವಾಹ. ಓಂ ಸುಬ್ರಹ್ಮಣ್ಯ ದೇವಾಯ ಇದಂ ನಮಃ. ಚಂದ್ರ. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತತ್ವಾಯ ಧೀಮಹಿ ತನ್ನಃ ಚಂದ್ರ ಪ್ರಚೋದಯಾತ್ ಸ್ವಾಹ. ಓಂ ಚಂದ್ರದೇವಾಯ ಇದಂ ನಮಃ. ದುರ್ಗಾದೇವಿ. ಓಂ ಮಹಾದೇವೇ ಚ ವಿದ್ಮಹೇ ದುರ್ಗಾಯೈ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಸ್ವಾಹ. ಓಂ ದುರ್ಗಾದೇವ್ಯೈ ಇದಂ ನಮಃ. ಶಿವ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಸ್ವಾಹ. ಓಂ ರುದ್ರದೇವಾಯ ಇದಂ ನಮಃ. ಆಂಜನೇಯ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್ ಸ್ವಾಹ. ಓಂ ಆಂಜನದೇವಾಯ ಇದಂ ನಮಃ. ಸೂರ್ಯ. ಓಂ ಪ್ರಭಾಕರಾಯ ವಿದ್ಮಹೇ ದಿನಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಸ್ವಾಹ. ಓಂ ಸೂರ್ಯದೇವಾಯ ಇದಂ ನಮಃ. ವಿಷ್ಣು. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಸ್ವಾಹ. ಓಂ ವಿಷ್ಣುದೇವಾಯ ಇದಂ ನಮಃ. ಈಗ ಪೂಜೆ ಮಾಡೋಣ. ಹರಿದ್ರಾಚೂರ್ಣಂ ಕುಂಕುಮಚೂರ್ಣಂ ಸಮರ್ಪಯಾಮಿ. ಮೊದಲು ಅರಿಶಿನ ಹಾಕು, ಅಗ್ನಿಕುಂಡಾದ್ಮೇಲೆ ಕುಂಕುಮಚೂರ್ಣಂ ಸಮರ್ಪಯಾಮಿ. ಅಕ್ಷತಂ ಸಮರ್ಪಯಾಮಿ. ಧೂಪಂ ಸಮರ್ಪಯಾಮಿ. ಗಂಧದ ಕಡ್ಡಿ ಹಚ್ಕೊಂಡು ಪೂಜೆ ಮಾಡೋಣ. ಪೂಜೆ ಮಾಡ್ಬಿಟ್ಟು ದೀಪಂ ದರ್ಶಯಾಮಿ. 3 ಬತ್ತಿನ ಹಚ್ಕೊಂಡು ಈಗ ಅದನ್ನು ಅದರೊಳಗಡೆನೆ ಹಾಕಬೇಕು. 3 ಬತ್ತಿನ ತುಪ್ಪದ ದೀಪ ಅಲ್ವಾ, ತುಪ್ಪದ್ದಲ್ಲ ಅದು, ಇದಕ್ಕೆ ಈಗ ನೈವೇದ್ಯ ಮಾಡೋಣ. ಎರಡು ವೀಳ್ಯದೆಲೆ, 2 ಅಡಿಕೆ, ಖರ್ಜೂರ ತೆಂಗಿನಕಾಯಿಗೆ ಸಮ ಅಂತ ಹೇಳ್ತಾರೆ. ಖರ್ಜೂರ 2 ಬಾಳೆಹಣ್ಣು ಇಟ್ಕೊಂಡು ನೈವೇದ್ಯ ಮಾಡೋಣ. ನಾರಿಕೇಳಫಲಂ ಕದಳೀಫಲಂ ನಿವೇದಯಾಮಿ. ಮಂಗಳಾರತಿ ಮಾಡೋಣ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಆರಾರ್ತಿಕಂ ಸಮರ್ಪಯಾಮಿ. ಶ್ರೀ ಕೋಟಿ ದೇವತೆಗಳ ಚರಣಕಮಲೋಭ್ಯೋ ನಮಃ. ಕೊಡು, ಇಲ್ಲ ಕೊಡು. ಈಗ ಪೂರ್ಣಾಹುತಿ ಮಂತ್ರ ಹೇಳೋಣ. ಅದನ್ನು ನಮಸ್ತೆ ಮಾಡಿ ಎಲ್ಲ ಕಡೆ ಮುಗಿಸೋದು.
ಕೆಂಪು ಗಂಟೆನ ಎದ್ದು ನಿಂತ್ಕೋಬೇಕು. ಎದ್ದು ನಿಂತ್ಕೊಂಡು ಎಲ್ಲ ಕೈ ಮುಟ್ಟಿಸ್ಬೇಕು. ಈಗ ಮಂತ್ರ ಹೇಳಿದ್ಮೇಲೆ ಹಾಕಬೇಕು. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಈಗ ಹಾಕ್ಬಿಟ್ಟು ಚಪ್ಪಾಳೆ ತಟ್ಟಬೇಕು. ಈಗ 3 ಸುತ್ತು ಪ್ರದಕ್ಷಿಣೆ ಹಾಕೋಣ. ಯಾನಿ ತಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ. 3 ಬಾರಿ ಪ್ರದಕ್ಷಿಣೆ ಹಾಕಿ ನಮಸ್ತೆ ಮಾಡೋಣ. ಈಗ ಮತ್ತೆ ಕೂತ್ಕೊಂಡು ಕ್ಷಮಾಪಣೆ ಮಂತ್ರನ ಹೇಳೋಣ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ ಪೂಜಿತಂ ಮಹಾದೇವ ಪರಿಪೂರ್ಣಂ ತಥಾಸ್ತು ಮೇ. ಈಗ ಏನಾದರೂ ನಮ್ಮಿಂದ ಮಂತ್ರದಲ್ಲಿ ನಾವು ಮಾಡೋ ಕ್ರಮದಲ್ಲಿ ನಮ್ಮ ಭಕ್ತಿಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು ದೇವ್ರೆ ಅಂತ ಕ್ಷಮಾಪಣೆ ಮಂತ್ರ ಆಯಿತು. ಈಗ ಫಲಶ್ರುತಿ ಮಂತ್ರ ಸ್ವೀಕಾರ ಮಂತ್ರಲ್ಲಿ ಕೂತ್ಕೊಳ್ಳೋಣ. ಸ್ವೀಕಾರ ಮಂತ್ರ ಹೇಳ್ಕೊತಾ ಇರೋದು ದೇವ್ರಿಗೆ ನಮಗೇನೇನು ಬೇಕು ಅಂತ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಂ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ಶ್ರಿಯಂ ದೇಹಿ ಮೇ ಹವ್ಯವಾಹನ. ಓಂ ನಮೋ ನಮಃ. ಹಾಗೆ 1-2 ನಿಮಿಷ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ಸ್ವೀಕಾರ ಮಂತ್ರದಲ್ಲಿ ಕೂತ್ಕೊಂಡು ಹಾಗೆ ಕಣ್ಣು ಮುಚ್ಕೊಂಡು 1-2 ನಿಮಿಷ ಆ ಹೊಗೆನ ತಗೋಬೇಕು, ಸ್ವೀಕಾರ ಮಾಡಬೇಕು. ಸ್ತಭ ರಿಲ್ಯಾಕ್ಸ್. ಯೋಗ ಮುದ್ರೆ. ಮುಗೀತು ಅಗ್ನಿಹೋತ್ರ. ಇವಾಗ ಇಲ್ಲಿಂದ ಬರೋ ಏನು ಹೊಗೆ ಇರುತ್ತೆ ಅದು ಪಾಸಿಟಿವ್ ವೈಬ್ಸ್ ಮತ್ತು ಇಲ್ಲಿ ಏನಾದರೂ ಟಾಕ್ಸಿನ್ಸ್ ಇದ್ದರೆ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಿ ನಮಗೆ ಒಳ್ಳೆ ಗಾಳಿ ಕೊಡುತ್ತೆ. ನೀವು ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಮನಸ್ಸಲ್ಲೇ ಮಾಡ್ಕೋಬೋದು, ಎಲ್ಲ ಒಳ್ಳೆಯದಾಗಲಿ ಅಂತ. ಸೊ ಥ್ಯಾಂಕ್ ಯು. ಇವತ್ತು ನೀವು ವರ್ಚುವಲಿ ಅಗ್ನಿಹೋತ್ರ ಮಾಡಿದ್ದಕ್ಕೆ. ಮತ್ತೆ ಸಿಗೋಣ ನಾವು ನಾಳೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ನೀವು ನಿಮ್ಮ ನಿಮ್ಮ ಮನೆಯವರಿಗೆ, ನಿಮ್ಮ ಸುತ್ತಮುತ್ತ ಜನಕ್ಕೆ, ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ.